ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ನಿನ್ನೆ ನಮ್ಮನೆ ಹತ್ರ ಇರೋ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ವಿಶೇಷವಾಗಿ ಈ ರೀತಿ ತೊಟ್ಟಿಲಲ್ಲಿ ವೆಂಕಟೇಶ್ವರ ಆ ಕಡೆ ಈ ಕಡೆ ಭೂದೇವಿ ಮತ್ತು ಈ ಕಡೆ ಮಹಾಲಕ್ಷ್ಮಿನ ಕೂರಿಸಿ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇದೊಂಥರ ವಿಶೇಷವಾಗಿತ್ತು. ಇಲ್ಲಿ ಬಂದ ಭಕ್ತಾದಿಗಳೆಲ್ಲರೂ ಅದನ್ನು ತೂಗ್ಬಿಟ್ಟು 3 ಸಲ ಆ, ಪ್ರಾರ್ಥನೆ ಮಾಡಿಕೊಂಡು 3 ಸಲ ಪ್ರದಕ್ಷಿಣೆ ಮಾಡಿಕೊಂಡು ಬರಬೇಕು. ಆ ರೀತಿ ಎಲ್ಲ ಭಕ್ತಾದಿಗಳು ಕೂಡ ಅದೇ ರೀತಿ ಮಾಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. ಅದಾದ ನಂತರ ನಾವು ವೆಂಕಟೇಶ್ವರನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನೋಡ್ತಾ ಇರ್ಬೋದಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ನಾವು ಹೋಗಿದ್ದು ನೈಟ್ ಅಲ್ವಾ, ಅವಾಗಲೇ 7:30 ಏನೋ ಆಗಿತ್ತು. ಹಾಗಾಗಿ ವಿಡಿಯೋ ಸ್ವಲ್ಪ ಕ್ಲಾರಿಟಿಯಾಗಿ ಅಷ್ಟು ಕಾಣಲ್ಲ. ಬೆಳಗ್ಗೆ ಟೈಮ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಅದೇ ಒಂದೇ ದೇವಸ್ಥಾನದಲ್ಲಿ ಆಂಜನೇಯ ಇದೆ, ಮತ್ತು ನವಗ್ರಹಗಳಿದೆ. ಅದಾದ ನಂತರ ಆಂಜನೇಯ ಸ್ವಾಮಿ ಇದೆ, ಶಿವಲಿಂಗ ಇದೆ, ಗಣೇಶ ಇದೆ. ನಮ್ಮ ಏರಿಯಾದಲ್ಲಿ ನಾವು ಒಂದೇ ದಿನ ಹೋದರೆ ಎಲ್ಲ ದೇವರುಗಳ ದರ್ಶನ ಕೂಡ ಒಟ್ಟಿಗೆ ಮಾಡ್ಕೊಂಡು ಬರ್ಬೋದು. ಆ ರೀತಿ ಇದೆ ನಮ್ಮ ಏರಿಯಾದ ದೇವಸ್ಥಾನದಲ್ಲಿ. ಎಲ್ಲ ಕೂಡ ಒಂದೇ ಕಡೆ ಇದ್ದಾರೆ, ಎಲ್ಲ ದೇವರುಗಳು ಕೂಡ. ಸೊ ಹಾಗಾಗಿ ನನಗಂತೂ ಈ ದೇವಸ್ಥಾನಕ್ಕೆ ಹೋಗೋದು ಅಂದರೆ ತುಂಬಾ ಇಷ್ಟ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗಣೇಶ ದೇವರು. ಇದು ಎಲ್ಲ ದೇವ್ರಿಗೂ ಕೂಡ ಚೆನ್ನಾಗಿಯೇ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದರು. ಇದು ಬಂದು ಮೂಲ ಆಂಜನೇಯ. ಇದು ಬಂದು ಮೂಲ ಆಂಜನೇಯ ದೇವಸ್ಥಾನನೇ ಇದು. ಇಲ್ಲಿ ಆ ದೇವರಿಗೆ ಆ ದಿನ ಅರ್ಚನೆಯನ್ನು ಮಾಡ್ತಾರೆ, ಪೂಜೆನ ಮಾಡ್ತಾರೆ. ನಿಮ್ಮ ಏರಿಯಾದಲ್ಲಿ ಯಾವ ರೀತಿ ಇತ್ತು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.